ಸಹನೆ, ಸೃಜನಶೀಲತೆ, ಶಿಸ್ತು, ಪ್ರಗತಿ ಮತ್ತು ಗೌರವವನ್ನು ಕಲಿಯೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಇದನ್ನು ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲ ಶಾಲೆಯ ಸಂಸ್ಥೆಗಳು, ಆ ಶಾಲಾ ಸಿಬ್ಬಂದಿ ವರ್ಗದವರು, ಅಧ್ಯಕ್ಷರು ನೀಡುವ ಕೊಡುಗೆ ಅತ್ಯಮೂಲ್ಯವಾದದ್ದು. ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯೆ ಎಂಬುದು ಅತ್ಯಮೂಲ್ಯವಾದ ಹಂತ. ಏಕೆಂದರೆ ಇದರಿಂದ ನಾವು ಗೌರವವನ್ನು ಮತ್ತು ಸೃಜನಶೀಲತೆಯನ್ನು, ಆತ್ಮವಿಶ್ವಾಸವನ್ನು ಗಳಿಸಿಕೊಂಡು ಇಲ್ಲಿ ಹೋಗುತ್ತೇವೆ. ಇದರೊಂದಿಗೆ ವಿದ್ಯಾರ್ಥಿಗಳು ಇತ್ತೀಚಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುವುದನ್ನು ನಾವು ಇತ್ತೀಚೆಗೆ ನೋಡಿದ್ದೇವೆ. ಸುಮಾರು ಜನರು ಇದರ ಬಗ್ಗೆ ದೂರುಗಳನ್ನು ಕೊಟ್ಟಿದ್ದರು. ಸಂಬಂಧಪಟ್ಟ ಠಾಣೆಗಳಲ್ಲಿ ವಾಸ್ತವಾಂಶದ ಕೊರತೆ ಇದ್ದು ಕೆಲವು ರಾಜಕೀಯ ಪ್ರೇರಿತ ಇದರಿಂದ ಹಳ್ಳಿಗಳಲ್ಲಿ ನಡೆಯತಕ್ಕಂಥ ಒಂದು ಪರಸ್ಪರ ವೈಷಮ್ಯಗಳಿಂದ ಅಥವಾ ಇನ್ನೋಸೆನ್ಸ್ ಅಂತ ಏನು ಕರಿತೀವಿ ಅದರ ಕೊರತೆಯಿಂದ ಸುಮಾರು ಜನ ಅದರ ಗಾಂಭೀರ್ಯತೆಯನ್ನು ತಿಳಿದುಕೊಳ್ಳದೆ ಸೆಟಲ್ಮೆಂಟ್ ಮಾಡಿಕೊಂಡು ಅದನ್ನು ಅಲ್ಲಿಗೆ ಮುಕ್ತಾಯ ಮಾಡುತ್ತಾರೆ. ಆದರೆ ತಂದೆ ತಾಯಿಗಳು ಅಂದರೆ ಪೋಷಕರು ಮುಖ್ಯವಾಗಿ ತಮ್ಮ ಮಕ್ಕಳು ಯಾವ ಕಡೆ ಗಮನ ಕೊಡುತ್ತಿದ್ದಾರೆ ಎಂಬುದನ್ನು ನೋಡಬೇಕಾಗತ್ತೆ. ಸುಮಾರು ಮನೆಗಳಲ್ಲಿ ಚಿಕ್ಕ ಹುಟ್ಟಿದ ಮಗುವಿಗೆ ಮೊಬೈಲ್ ಕೊಟ್ಟು ಗಲಾಟೆ ಮಾಡಿದ್ರೆ ಮೊಬೈಲ್ ಕೊಟ್ಬಿಟ್ಟು ನೋಡಿಕೊಂಡು ಆರಾಮಾಗಿರಲಿ, ನಮ್ಮ ಕೆಲಸ ನಾವು ಮಾಡ್ಕೊಂಡಿರೋಣ ಅಂತ ಹೇಳ್ಬಿಟ್ಟು ಆ ರೀತಿ ಮೊಬೈಲ್ ಕೊಡ್ತಾರೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಬಟ್ ಬ್ಯಾಡ್ ಹ್ಯಾಬಿಟ್ಸ್ ಗೋ ಅನ್ಕಾನ್ಷಿಯಸ್ಲಿ ವಿತ್ ಗುಡ್ ಹ್ಯಾಬಿಟ್ಸ್ ಅಂತ ಹೇಳ್ತಾರೆ. ದುಷ್ಟ ಚಟಗಳು ಅಂದರೆ ದುಷ್ಪರಿಣಾಮಗಳು ಒಳ್ಳೆಯ ಗುಣಗಳೊಂದಿಗೆ ಸಾಗುತ್ತವೆ. ಅದು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂಗೆ. ಆದರೆ ನಾವು ಕೇವಲ ಅವರ ಆ್ಯಕ್ಟಿವಿಟೀಸನ್ನು ನೋಡಿ ಖುಷಿ ಪಡುತ್ತೇವೆ ವಿನಃ ಆ ಮಕ್ಕಳು ಆ ಆ್ಯಕ್ಟಿವಿಟೀಸ್ ಹಿಂದುಗಡೆ ಏನಿದೆ ಎಂಬುದನ್ನು ನಾವು ಗುರುತಿಸಲ್ಲ. ಆ ಗುರುತಿಸದೇ ಇರೋದರಿಂದ ಏನಾಗತ್ತೆ ಅಂತಂದರೆ ಮುಂದಿನ ದಿನಗಳಲ್ಲಿ ಅದು ನಮಗೆ ತಿಳಿಯದೇ ಇದ್ದರೆ ಹೆಮ್ಮರವಾಗಿ ಅವರ ಜೀವನದ ಮೇಲೆ ಪ್ರಭಾವ ಬೀರುತ್ತೆ. ಇತ್ತೀಚೆಗೆ ಪ್ರಮುಖವಾಗಿ ಮಕ್ಕಳ ಬಗ್ಗೆ ಅಪಾರವಾದ ಗೌರವ ಇದ್ದಂತೆ ನಡೆಸಿ ಸುಮಾರು ಜನ ಅವರನ್ನು ದುರುಪಯೋಗಪಡಿಸ್ಕೊಳ್ತಿರೋದನ್ನು ನಾವು ನೋಡುತ್ತಿದ್ದೇವೆ. ಇದು ಹಳ್ಳಿಗಳಲ್ಲೂ ಪಟ್ಟಣಗಳಲ್ಲೂ ನಗರಗಳಲ್ಲೂ ತಿಳಿದಿದ್ದರೂ ಅದನ್ನು ಸಂಬಂಧಪಟ್ಟವರಿಗೆ ತಿಳಿಸದೆ ಇದ್ದರೂ, ಆದರೆ ಕೆಲವೊಮ್ಮೆ ತಿಳಿಸಿದರೂ ನಮ್ಮ ಮಕ್ಕಳು ಹಂಗಿಲ್ಲ, ಇವರ ಮೇಲೆ ಬೇಕಂತಲೇ ಹೇಳ್ತಿದ್ದಾರೆ, ಏನೋ ದುರುದ್ದೇಶ ಇರ್ಬೋದು, ನಮ್ಮ ಮಕ್ಕಳು ಪ್ರಗತಿ ಅವರಿಗೆ ಕಾಣೋಕ್ಕೆ ಇಷ್ಟ ಇಲ್ಲ ಅಂತ ಸಮಜಾಯಿಷಿ ಮಾಡಿಕೊಂಡು ಮಕ್ಕಳನ್ನು ದಂಡಿಸದೆ ಅವರ ಬಗ್ಗೆ ಗಮನ ಕೊಡದೆ ನಾವು ನಮ್ಮ ದಾರಿಯನ್ನು ನಾವು ನೋಡಿಕೊಂಡು ಹೋಗುತ್ತೇವೆ. ನಾವು ಚಿಕ್ಕವರಿದ್ದಾಗ ನಮಗೆ ಕೇವಲ ಶಾಲೆಯ ಬಗ್ಗೆ ಅರಿವು ಎಂಬುದನ್ನೇ ತಂದೆ ತಾಯಿಗಳು ತೋರಿಸ್ತಿರಲಿಲ್ಲ, ಅಂದರೆ ನಮಗೆ ರೆಕಗ್ನೈಸ್ ಮಾಡ್ತಿರಲಿಲ್ಲ. ಈಗ ಎಲ್ಲ ಮಕ್ಕಳಿಗೂ ಎಲ್ಲ ಮನೆಗಳಲ್ಲೂ ಸಾಕಷ್ಟು ಸೌಲಭ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅವರಿಗೆ ಶಾಲೆ ಒಂದು ಬಿಟ್ಟರೆ ಬೇರೆ ವ್ಯವಹಾರಗಳೇ ಗೊತ್ತಿಲ್ಲ. ಅಂದರೆ ಮನೆಯಲ್ಲಿ ತಂದೆ ತಾಯಿ ಎಷ್ಟು ಕಷ್ಟಪಡ್ತಾರೆ, ಅವರು ಏನೆಲ್ಲ ನಮಗೆ ಕೊಡುಗೆ ನೀಡುತ್ತಿದ್ದಾರೆ ಎಂಬುದನ್ನು ಮರೆತು ಬಿಡ್ತಾರೆ. ಅದನ್ನು ನಾವು ಆಗಾಗ ಅವರಿಗೆ ಮನವರಿಕೆ ಮಾಡಿ ಅವರನ್ನು ಸರಿದಾರಿಯಲ್ಲಿ ತಂದು ನಿಲ್ಲಿಸುವುದು ತುಂಬ ಮುಖ್ಯ. ಅದೇ ರೀತಿ ನಾವು ಯಾವುದೇ ಮೊಬೈಲನ್ನು ಕೊಡೋಕ್ಕಿಂತ ಮೊದಲು ಪಠ್ಯಪುಸ್ತಕಗಳನ್ನು ಅದಕ್ಕೆ ಸೀಮಿತಗೊಳಿಸಿದರೆ ಮಕ್ಕಳು ಅವರು ತುಂಬ ಬುದ್ಧಿವಂತರಾಗುತ್ತಾರೆ ಎನ್ನುವುದು ನನ್ನ ಅಭಿಪ್ರಾಯ. ಸುಮಾರು ಜನ ಇತ್ತೀಚಿನ ಕಾಲದಲ್ಲಿ ಆನ್ಸರ್ ಬೇಕು ಅಂತಂದರೆ ಗೂಗಲ್ಲು ChatGPT ಹೋಗ್ತಾರೆ, ಅಲ್ಲಿ ಸಿಗತ್ತೆ ಅಂತ. ಬಟ್ ಸಿಕ್ಕಿದ್ದೆಲ್ಲ ಸುಳ್ಳು, ಅದು ಎಲ್ಲವೂ ಸರಿ ಇರಲ್ಲ. ಆದರೆ ನಿಮಗೆ ಜ್ಞಾನ ಸಿಗೋದು ಪುಸ್ತಕ ಓದಿದರೆ ಮಾತ್ರ ಅದರಲ್ಲಿ ಸಿಗತ್ತೆ.
ನೀವು ಚಾಟ್ ಜಿ ಪಿ ಟಿ ಗೂಗಲ್ಗೆ ಮಾತ್ರನೇ ಸೀಮಿತ ಆಗಿದ್ರೆ ನಿಮ್ಮ ಜ್ಞಾನ ಬೆಳೆಯೋಲ್ಲ. ಯಾಕಂದರೆ ಯಾರೋ ಮಾಡಿರೋದನ್ನು ನೀವು ಕಾಪಿ ಹೊಡೆದು ಬೆಳೆಯೋಕ್ಕಿಂತ ಆ ಗೂಗಲನ್ನೇ ರೂಲ್ ಮಾಡೋರಿಗೆ ನೀವು ಬೆಳೆದ್ರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೀವು ತಿಳ್ಕೋಬೇಕು ಅಂತ ನನ್ನ ಮನವಿ. ಕೇವಲ ವಿದ್ಯೆ ಗೌರವದಿಂದ ಗೌರವವನ್ನು ಕೊಡುವುದೇ ಅಲ್ಲ, ನಿಮ್ಮ ಜೀವನವನ್ನು ಅತ್ಯಮೂಲ್ಯವಾದ ರತ್ನವನ್ನಾಗಿ ಅದನ್ನು ದೇಶಕ್ಕೆ ಪರಿಚಯಿಸ್ಕೊಳ್ಳುತ್ತೆ. ಅದೇ ರೀತಿ ಶಿಕ್ಷಕರು ಈ ಸಮಾಜದ ಶಿಲ್ಪಿಗಳು, ಅವರ ಕೊಡುಗೆ ತುಂಬ ಅಪಾರವಾದದ್ದು. ಪಾಠ ಮರೆಯಬಹುದೇ ವಿನಃ ಮಕ್ಕಳು ಶಿಕ್ಷಕರ ಮೇಲೆ ಇಟ್ಟ ನಂಬಿಕೆ ಅಂತೂ ಎಂದಿಗೂ ಮರೆಯಲ್ಲ. ಗುರುಗಳಿಲ್ಲದೆ ಯಾವ ವಿದ್ಯಾರ್ಥಿಯೂ ಕೂಡ ಮುಂದೆ ಒಡೆಯಲು ಸಾಧ್ಯವಿಲ್ಲ. ಏಕೆಂದರೆ ಗುರುಗಳೇ ಆದರಣೀಯ. ನೀವು ವೇದಗಳ ಕಾಲದಿಂದ ಹಿಡಿದು ಇಲ್ಲಿ ತನಕ ತಗೊಂಡರೂ ಸಹ ನೀವು ಯಾರ ಶಿಷ್ಯರು ಅಥವಾ ಯಾವ ಸ್ಕೂಲಲ್ಲಿ ಓದಿದ್ರಿ ಅಂತ ಕೇಳುತ್ತಾರೆ ವಿನಃ ನಿನಗೆ ದೊಡ್ಡವನಾದೆ ಅನ್ನೋದು ಅದು ತಪ್ಪು. ಈಗ ನಾನು ಕೂಡ ಒಬ್ಬ ವಕೀಲನಾಗಿ ಇರಬೇಕು ಅಂತಂದರೆ ನನ್ನ ಗುರುಗಳು ಪ್ರಭಾಕರ್ ಶಾಸ್ತ್ರಿ ಅಂತ, ಜಸ್ಟಿಸ್ ಪ್ರಭಾಕರ್ ಶಾಸ್ತ್ರಿ ಅಂತ, ಅವರಲ್ಲಿ ನಾನು 2001ರಲ್ಲಿ ಅವರಲ್ಲಿ ನಾನು ವಕೀಲನಾಗಿ ಸೇರಿಕೊಂಡೆ ಅವರ ಆಫೀಸಲ್ಲಿ. ಅವರು ಜಸ್ಟಿಸ್ ಆದರು, ರಿಟೈರ್ ಆದರು, ಈಗ KIT-ಯಲ್ಲಿದ್ದಾರೆ. ಅವರ ಆಫೀಸ್ಗೆ ಇನ್ನೊಬ್ಬರು GS ಬಾಲಗಂಗಾಧರ್ ಅಂತ, ಅವರು ಕೂಡ ನಾನು ಜಡ್ಜ್ ಆಗಿದ್ದವರು. ಅವರಲ್ಲಿ ನಾನು ಇದು ಮಾಡಿದೆ. ಯಾಕೆ ಈ ಮಾತು ಹೇಳಿದೆ ಅಂತಂದರೆ, ಅವರಿಲ್ಲ ಅಂತಂದರೆ ನಾನು ಈ ಸ್ಟೇಜ್ ಮೇಲೆ ಇರಲಿಲ್ಲ. ಅದೇ ರೀತಿ ನೀವು ಮಕ್ಕಳು ಕೂಡ ವಿದ್ಯಾರ್ಥಿಗಳು, ನಿಮಗೆ ಗುರುಗಳಿಲ್ಲ ಅಂತಂದರೆ ನೀವಿಲ್ಲ. ಗುರುಗಳಿಗೆ ನೀವು ಗೌರವ ಸಲ್ಲಿಸಿ ಅವರ ಹೇಳಿದ ಪಾಠವನ್ನು ಗಮನ ಕೊಟ್ಟು ಕೇಳಿ ಜ್ಞಾನವನ್ನು ಪಡೆಯಿರಿ. ಆ ಭಗವಂತ ನಿಮಗೆ ಎಲ್ಲವನ್ನೂ ಕೊಡುತ್ತಾನೆ. ಜೀವನದಲ್ಲಿ ಒಂದು ಗುರುತು ಸಿಗುತ್ತೆ, ಗೌರವ ಸಿಗುತ್ತೆ, ನಿಮ್ಮ ದಾರಿ ಸುಗಮವಾಗುತ್ತೆ ಎಂದು ಹೇಳ್ತಾ ಈ ಅವಕಾಶ ಕೊಟ್ಟ ನನ್ನ ಮಿತ್ರ ಶಿವಶಂಕರ್ ರೆಡ್ಡಿ ಅವರಿಗೂ, ಶಾಲಾ ಆಡಳಿತ ಮಂಡಳಿಯವರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ಈ ಸಂಸ್ಥೆಯು ಇನ್ನಷ್ಟು ಹೆಗ್ಗಳಿಕೆ ಪಾತ್ರವಾಗಿ ಇನ್ನಷ್ಟು ಯಶಸ್ಸನ್ನು ಕಾಣಲಿ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್.